ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಬೆಳ್ಳಾಪುರದಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಯಜಮಾನರಿಂದ ಮಧ್ಯಾಹ್ನದ ಒಂದು ಸಮಯದಲ್ಲಿ ಸುಖಾನೇ ಸಿಗ್ತಿಲ್ಲ ಅಂತೇಳಿ ಇವರ ಒಂದು ಮಾಹಿತಿನ ಹಂಚಿಕೊಂಡಿದ್ದಾರೆ. ಬೆಳ್ಳಾಪುರದಿಂದ ಮಾಹಿತಿ ಬಂದಿದೆ. ಯಾರಿಗಾದರೂ ಇಂಟ್ರೆಸ್ಟೆಡ್ ಆಗಿರಿದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ಕರೆ ಮಾಡ್ಬೋದು ಅಂತ ಹೇಳಿಕೊಂಡಿದ್ದಾರೆ. ಇವರು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಅದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೇನೆ. ಈಕೆ ಹೆಸರು ಸರಸ್ವತಿ ಅಂತೇಳಿ. ವಯಸ್ಸು ನೋಡೋಕೆ ಹೋದರೆ 38ರ ಒಂದು ಪ್ರಾಯ ನಡೀತಾ ಇದೆ. ಹಾಗೆಯೇ ಜಾತಿ ಯಾವುದೇ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಗಂಡ ಕೆಲಸದ ಮೇಲೆ ಹೋದರೆ ಸಂಜೆ ಬರ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಭೇಟಿಯಾಗುವ ಒಂದು ಜಾಗ ನೋಡೋದಾದರೆ ನನ್ನದೇ ಒಂದು ಸ್ವಂತ ಮನೆಯಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವಳ ಸಮಸ್ಯೆ ಏನಪ್ಪ ಅಂದರೆ ಅವರಿಲ್ಲದಾಗ ಒಂದು ಚಪಾತಿಯ ಉದ್ರೇಕ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ತಡೆಯಲು ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಬಯಕೆ ಮಧ್ಯಾಹ್ನದ ಒಂದು ಸಮಯದಲ್ಲಿ ಚಪಾತಿ ಒಂದು ತಂಪಗೆ ಮಾಡಿಸಿಕೊಳ್ಳುವ ಒಂದು ಬಯಕೆ ಕೂಡ ಆಗ್ತಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಇವರ ಒಂದು ಫ್ಯಾಕ್ಟ್ರಿಯಲ್ಲಿ ಕೂಡ ಎಲ್ಲ ಇವರ ಮೇಂಟೆನೆನ್ಸ್ ಎಲ್ಲ ಕೂಡ ಇವರದೇ ಒಂದು ಹ್ಯಾಂಡ್ ಓವರ್ ಕೂಡ ಇರುತ್ತೆ ಅಂತೇಳಿ ಅದರ ಬಗ್ಗೆ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನೋಡಲಿಕ್ಕೆ ಹೋದರೆ ಯಜಮಾನ ಜೊತೆಗೆ ಇದ್ದರೂ ಕೂಡ ಒಂದು ಚಪಾತಿಯ ಕಷ್ಟ ಹೀಗೆಲ್ಲ ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ನನಗೆ ಗಂಡನ ಒಂದು ರುಚಿ ಹೀಗೆ ಇರಬೇಕು ಅಂತ ಗೊತ್ತಿರಲಿಲ್ಲ. ಸೊ ಮನೆಯಲ್ಲಿ ತೋರಿಸಿದ ಒಂದು ಗಂಡನ್ನು ಸುಮ್ಮನೆ ನಾನು ಮದುವೆ ಆದೆ ಅಂತ ಹೇಳಿದ್ದಾರೆ. ಇವಾಗ ಅವನಿಗೆ ಎಷ್ಟೇ ಒಂದು ನನ್ನ ಚಪಾತಿಯ ಒಂದು ಸ್ಥಿತಿ ಹೇಳಿದರೂ ಕೂಡ ಅಂದರೂ ಅದನ್ನು ರಾತ್ರಿ ಬಂದು ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಮಲಗುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಕನಿಷ್ಠ 20 ನಿಮಿಷಗಳ ಕಾಲ ಒಂದು ಬಿಡುವು ಕೊಡದೆ ಚೆನ್ನಾಗಿ ಉಜ್ಜಾಡಿ ಮಾಡುವಂಥ ಮಿಂಡ ಯಾರಾದರೂ ಇದ್ದರೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ ಕೂಡ ಶೇರ್ ಮಾಡಿದ್ದಾರೆ. ಇವರ ಫ್ಯಾಕ್ಟ್ರಿ ಒಂದು ವರ್ಕ್ನ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನೋಡಲಿಕ್ಕೆ ಹೋದರೆ ಮಾನಿಟರಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಮಷೀನರಿ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಮಷೀನರಿ ಎಲ್ಲ ನೋಡ್ಕೊಳ್ಳೋದು ಇವರ ಒಂದು ಕೆಲಸ ಆಗಿರ್ತದೆ. ಆಪ್ರೇಟಿಂಗ್ ಒಂದು ಫ್ರ್ಯಾಕ್ ಲಿಫ್ಟ್ಸ್ ಆ್ಯಂಡ್ ಪ್ಯಾಲೆಟ್ಸ್ ಜಾಕ್ಸ್ ಅಂತೇಳಿ ಹೇಳಿದ್ದಾರೆ. ಮತ್ತು ರಿವ್ಯೂಯಿಂಗ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ರಿಜೆಕ್ಟ್ ಐಟಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ಏನಾದರೂ ಒಂದು ಡಿಫೆಕ್ಟಿವ್ ಆಗಿರ್ಬೋದು ಮತ್ತು ರಿಜೆಕ್ಟ್ ಐಟಮ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ತೆಗೆಯೋದು ಇವರ ಒಂದು ಕೆಲಸ ಆಗಿರ್ತದೆ. ಮೇಂಟೈನಿಂಗ್ ಎ ನೀಡ್ ಆ್ಯಂಡ್ ಸ್ಟೆರಿಲೈಸ್ ಆ್ಯಂಡ್ ಪ್ಲ್ಯಾಂಟ್ ಪ್ರೊಸೆಸಿಂಗ್ ಎನ್ವೈರ್ಮೆಂಟ್ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಮ್ಯಾನೇಜಿಂಗ್ ಆಟೋಮೇಟೆಡ್ ಮೆಥಡ್ಸ್ ಆ್ಯಂಡ್ ಟೆಂಪ್ರೇಚರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಈ ರೀತಿಯಾಗಿ ಕೂಡ ಅವರ ಒಂದು ಕೆಲಸ ಆಗಿರುತ್ತೆ. ಜೊತೆಲಿ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಟ್ರಕ್ಸ್ ಕೂಡ ಇವರದೇ ಒಂದು ರೆಸ್ಪಾನ್ಸಿಬಲ್ ಕೂಡ ಆಗಿರ್ತದೆ ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂದರೆ ಅಲ್ಲಿ ಕೋಆರ್ಡಿನೇಟ್ ಒಂದು ಆಗಿ ಕೆಲಸ ಕೂಡ ಮಾಡ್ತಾರೆ ಇವರ ರೀತಿಯಾಗಿ. ಸೊ ಹಾಗಾಗಿ ಎಲ್ಲ ಒಂದು ಓಲ್ಡ್ ರೆಸ್ಪಾನ್ಸಿಬಲ್ ಕೂಡ ಇವರಿಗೂ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.